ಮಧ್ಯರಾತ್ರಿ ಪುರಿ ಜಗನ್ನಾಥ ಮಂದಿರಕ್ಕೆ ನುಗ್ಗಿದ ಯುವತಿ. ಮಧ್ಯರಾತ್ರಿ ಜಗನ್ನಾಥ ದೇಗುಲದಲ್ಲಿ ನಡೆದಿದ್ದೇನು? ಆ ಸೀಕ್ರೆಟ್ ರೂಮ್ ಕೀಲಿ ಕೈ ಕಳೆದಿದ್ದು ಹೇಗೆ ಗೊತ್ತಾ? ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಯಾಕಂದ್ರೆ ರತ್ನ ಭಂಡಾರ ಓಪನ್ ಮಾಡಿದ ನಂತರ ಅಲ್ಲಿ ಒಂದಿಲ್ಲ ಒಂದು ಚಮತ್ಕಾರಗಳು ನಡೀತಾ ಇದೆ. ಅನೇಕ ರಹಸ್ಯಗಳು ಬಟಾಬಯಲಾಗ್ತಿದೆ. ಜಗದೇಕ ವೀರ ಜಗನ್ನಾಥನ ಆಸ್ತಿ ಎಷ್ಟು ಅಂತ ಲೆಕ್ಕ ಹಾಕುವ ಪರಿಸ್ಥಿತಿಗೆ ಮಾನವ ಬಂದಿದ್ದಾನೆ. ಆದರೆ ಬಾಂಧವರೇ, ಇದೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಅನೇಕ ವಿಸ್ಮಯಗಳು ನಡೀತಾನೆ ಇದೆ. ಪ್ರತಿದಿನವೂ ಒಂದಿಲ್ಲ ಒಂದು ವಿಸ್ಮಯ ನಡೀತಾನೆ ಇರತ್ತೆ. ಅಂಥದ್ರಲ್ಲಿ ಈ ಪುರಿ ಜಗನ್ನಾಥ ದೇವಾಲಯದ ಆ ಸೀಕ್ರೆಟ್ ರೂಮ್ ಕೀ ಹೇಗೆ ಕಳೆದಿತ್ತು ಅನ್ನೋದು ಈಗ ಆ ಕತೆ ರಿವೀಲ್ ಆಗಿದೆ. ಹಾಗಾದ್ರೆ ಆ ಕತೆಯನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವೇನಾದ್ರೂ ಜಗನ್ನಾಥನ ಭಕ್ತರಾಗಿದ್ರೆ ಜೈ ಜಗನ್ನಾಥ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಬಿಕಾಸ್ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ. ನಮ್ಮ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಸಿಗತ್ತೆ. ಬಾಂಧವರೇ, ರಾತ್ರಿ ವೇಳೆ ಒಬ್ಬ ಯುವತಿ ಜಗನ್ನಾಥ ಮಂದಿರದೊಳಗೆ ಹೋದಾಗ ಅಲ್ಲಿ ಏನ್ ನಡೀತು, ಅನಂತರ ಆ ಗರ್ಭಗುಡಿಯಲ್ಲಿ ನಡೆದ ಅದ್ಭುತವನ್ನ ನೋಡಿದ್ರೆ ನೀವು ಸಹ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಗೆಳೆಯರೇ, ಒಡಿಶಾದಲ್ಲಿರುವ ಪುರಿ ಜಗನ್ನಾಥ ದೇವಾಲಯ ಭಾರಿ ಸುದ್ದಿಯಾಗ್ತಾ ಇದೆ. ಜಗನ್ನಾಥನ ರತ್ನ ಭಂಡಾರದ ಕೋಣೆಯ ರಹಸ್ಯವನ್ನ ಇಡೀ ಜಗತ್ತೇ ನೋಡಿ ನಿಬ್ಬೆರಗಾಗಿದೆ. ಇದೇ ಜಗನ್ನಾಥ ದೇಗುಲದಲ್ಲಿ ಕೃಷ್ಣನ ನೈಜ ಹೃದಯವೂ ಕೂಡ ಇದೆ. ಆ ಹೃದಯವನ್ನ ಇಂದಿಗೂ ಕೂಡ ಮರದ ಮೂರ್ತಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಈ ಕೃಷ್ಣನ ಹೃದಯದ ದರ್ಶನಕ್ಕಂತಲೇ ದೇಶ ವಿದೇಶಗಳಿಂದಲೂ ಭಕ್ತರು ಬರ್ತಾರೆ. ಪುರಿಯಲ್ಲಿರುವ ಜಗನ್ನಾಥನ ದರ್ಶನ ಪಡೆದರೆ ನಿಮಗೆ ಮುಕ್ತಿ ಪ್ರಾಪ್ತಿಯಾಗತ್ತೆ ಅಂತ ಭಕ್ತರು ನಂಬಿದ್ದಾರೆ. ಬಾಂಧವರೇ, ಈ ಮಂದಿರಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಮಂದಿರದಲ್ಲಿ ಅಡಗಿರುವಂತಹ ರಹಸ್ಯಗಳು ಇಂದಿಗೂ ಕೂಡ ವಿಜ್ಞಾನವೇ ತಲೆಕೆಡಿಸಿಕೊಳ್ಳುವಂತೆ ಮಾಡಿದೆ. ಆದರೆ ಒಂದು ದಿನ ಈ ಜಗನ್ನಾಥ ಆಲಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನೋಡಿ ಇಡೀ ಹಿಂದೂ ಧರ್ಮ, ಸನಾತನ ಧರ್ಮವೇ ಬೆಚ್ಚಿ ಬಿದ್ದಿತ್ತು. ಇಲ್ಲಿ ಪ್ರತಿದಿನ ಪ್ರಸಾದವನ್ನ ತಯಾರು ಮಾಡಲಾಗತ್ತೆ. ಒಂದು ದಿನ ಪೂಜಾರಿಗಳು ಪ್ರಸಾದವನ್ನ ತಯಾರು ಮಾಡಿ ಒಂದು ಕೋಣೆಯಲ್ಲಿ ಇಟ್ಟು ಕೀಲಿ ಕೈ ಹಾಕೊಂಡು ಹೊರಗಡೆ ಬರ್ತಾರೆ. ನಂತರ ಕೀಲಿ ಕೈ ಕಾಣಿಸೋದೇ ಇಲ್ಲ. ಕೀಲಿ ಕೈ ಎಲ್ಲಿ ಹೋಯ್ತು ಅಂತ ಹುಡುಕೋದಕ್ಕೆ ಶುರು ಮಾಡಿದ್ರು. ಪೂಜಾರಿಗಳು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ. ದೇಗುಲದ ಪ್ರತಿ ಮೂಲೆಯಲ್ಲೂ ಕೀಲಿ ಕೈಗೋಸ್ಕರ ಹುಡುಕಾಟ ನಡೆಯುತ್ತೆ. ಆದ್ರೆ ಕೀಲಿ ಕೈ ಮಾತ್ರ ಸಿಗೋದೇ ಇಲ್ಲ. ಪುರಿ ಜಗನ್ನಾಥ ಅಡುಗೆ ಮನೆಯ ಕೋಣೆಯ ಕೀಲಿ ಕೈ ಕಳೆದು ಹೋಗಿದೆ ಅಂತ ಇಡೀ ಪುರಿ ನಗರದ ತುಂಬೆಲ್ಲ ಸುದ್ದಿ ಪಸರಿಸುತ್ತೆ. ಅದೇ ದಿನ ರಾತ್ರಿ ಸೀಮಾ ಎಂಬ ಯುವತಿ ಜಗನ್ನಾಥನ ದರ್ಶನ ಪಡೆಯೋದಕ್ಕೆ ಬಂದಿದ್ಲು. ಎಷ್ಟೊತ್ತಾದ್ರೂ ಅಂದು ಮಂದಿರದ ಬಾಗಿಲನ್ನ ತೆಗೆಯೋದೇ ಇಲ್ಲ. ಆದ್ರೆ ಸೀಮಾ ಜಗನ್ನಾಥನ ದರ್ಶನ ಪಡಿಲೇಬೇಕು ಅಂತ ಅಂದುಕೊಂಡಿದ್ಲು. ಆದ್ರೆ ಪೂಜಾರಿಗಳು ಆಕೆಗೆ ಅನುಮತಿ ಕೊಡ್ಲಿಲ್ಲ. ಪೂಜಾರಿಗಳನ್ನ ಎಷ್ಟೇ ಕೇಳ್ಕೊಂಡ್ರು ಸೀಮಾನನ್ನ ದರ್ಶನ ಪಡೆಯೋದಕ್ಕೆ ಬಿಡೋದೇ ಇಲ್ಲ. ಕೀಲಿ ಕೈ ಕಳೆದಿದ್ದರಿಂದ ಸಾಯಂಕಾಲವೇ ಮಂದಿರದ ದ್ವಾರಗಳನ್ನ ಮುಚ್ಚಲಾಯಿತು. ಅದೇ ಕಾರಣದಿಂದಾಗಿ ಸೀಮಾ ರಾತ್ರಿ ಆದ್ರೂ ಕೂಡ ಅಲ್ಲೇ ಕಾಯ್ತೀನಿ ಅಂತ ಇದ್ಲು. ಸೀಮಾ ಯಾಕೆ ಇಷ್ಟು ಹಠಕ್ಕೆ ಬಿದ್ದಿದ್ಲಂತಂದ್ರೆ, ತನ್ನ ತಾಯಿಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ದಾಖಲಾಗಿದ್ಲು ಅವರ ತಾಯಿ. ಸೊ ಅದಕ್ಕೋಸ್ಕರ ತಾಯಿಯ ಆರೋಗ್ಯ ಹದಗೆಡದೆ ಇರ್ಲಿ ಅಂತ ಜಗನ್ನಾಥನ ದರ್ಶನ ಪಡಿಬೇಕು ಅಂತ ಬಂದಿದ್ದಳು. ಆದ್ರೆ ದರ್ಶನ ಸಿಗೋದಿರ್ಲಿ, ಒಳಗಡೆ ಪ್ರವೇಶಕ್ಕೂ ಕೂಡ ನಿಷೇಧ ಹೇರಲಾಗಿತ್ತು ಸೀಮಾಗೆ. ರಾತ್ರಿ ಏನೂ ಸಿಗಲಿಲ್ಲ ದರ್ಶನ, ಬೆಳಗ್ಗೆ ಆದ್ರೂ ಸಿಗತ್ತೆ ಅಂತ ಅಂದ್ಕೊಂಡು ಆಸೆಯಿಂದ ಅಲ್ಲೇ ದ್ವಾರದ ಕೆಳಗಡೆ ಮಲಗೊಳ್ತಾಳೆ. ರಾತ್ರಿ ದ್ವಾರಗಳೆಲ್ಲವೂ ಕೂಡ ಬಂದಾಗತ್ತೆ. ಇಡೀ ರಾತ್ರಿ ಸೀಮಾ ಅದೇ ದ್ವಾರದ ಬಳಿಗೆ ಮಲಗಿರ್ತಾಳೆ. ಜಗನ್ನಾಥನ ದರ್ಶನ ಪಡೆಯೋದಕ್ಕೆ ಆಕೆಯ ಬಳಿ ಕೇವಲ ಒಂದೇ ಒಂದು ರಾತ್ರಿ ಮಾತ್ರ ಸಮಯ ಇತ್ತು. ಊರಿಗೆ ಹೋಗಿ ಮತ್ತೆ ಬರೋದು ಅಸಾಧ್ಯವಾಗಿತ್ತು. ಆಗ ಆಕೆ ಮಂದಿರದ ಹೊರಗಡೆಗೆ ನಿದ್ದೆ ಮಾಡ್ತಾ ಇದ್ಲು. ಸರಿಯಾಗಿ ಅರ್ಧರಾತ್ರಿ 1 ಗಂಟೆ ಸಮಯದಲ್ಲಿ ಎಂತಹ ಚಮತ್ಕಾರ ನಡೆದಿತ್ತಂದ್ರೆ ಅದರ ಬಗ್ಗೆ ತಿಳಿದ್ರೆ ನೀವು ಸಹ ಆಶ್ಚರ್ಯ ಪಡ್ತೀರಾ. ಹಾಗೆ ಸೀಮಾ ಅಲ್ಲೇ ನಿದ್ದೆ ಮಾಡ್ತಾ ಇದ್ಲು. ಆಗ ಒಂದೇ ಬಾರಿಗೆ ಮಂದಿರದ ದ್ವಾರಗಳು ತೆರೆಯಲ್ಪಟ್ಟಿದ್ವು. ಸ್ವತಃ ಜಗನ್ನಾಥನೇ ಆಕೆಯನ್ನ ಕರೆದುಕೊಂಡು ಹೋಗಿ ದರ್ಶನ ಕೊಟ್ನ ಅನ್ನುವಂತಹ ಭಾಸವಾಗಿತ್ತು. ಹಾಗೆ ಸೀಮಾ ಕಣ್ಣು ತೆರೆದು ನೋಡಿದಾಗ ನಿಜವಾಗಿಯೂ ಕೂಡ ಮಂದಿರದ ದ್ವಾರಗಳು ತೆಗೆದಿದ್ವು. ಆಗ ಆಕೆ ಮಂದಿರದ ಒಳಗಡೆ ಹೋದ್ಲು. ಅನಂತರ ಆಕೆ ಜಗನ್ನಾಥನನ್ನ, ಬಾಲಭದ್ರನನ್ನ ಮತ್ತು ಸುಭದ್ರ ದೇವಿಯ ದರ್ಶನವನ್ನ ಪಡಿತಾಳೆ. ಈ ಎಲ್ಲಾ ದೃಶ್ಯಗಳು ಆಕೆಗೆ ಕನಸಿನ ಹಾಗೆ ಭಾಸವಾಗಿತ್ತು. ಆಗ ಆಕೆಗೆ ತನ್ನ ಕಾಲಿನ ಬಳಿ ಒಂದು ಪತ್ರ ದೊರೆಯುತ್ತೆ. ಆ ಪತ್ರದಲ್ಲಿ ಕಳೆದು ಹೋಗಿದ್ದ ಪ್ರಸಾದದ ಕೋಣೆಯ ಬೀಗದ ಕೈ ಎಲ್ಲಿದೆ ಅಂತ ಬರೆಯಲಾಗಿತ್ತು. ಆದ್ರೆ ಸೀಮಾಗೆ ಯಾವ ಕೋಣೆ ಅಂತ ಅರ್ಥವೇ ಆಗೋದಿಲ್ಲ. ಕೋಣೆಯನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾಳೆ.
ಆದರೆ ಪುರಿ ಜಗನ್ನಾಥದಲ್ಲಿ ಅನೇಕ ಕೋಣೆಗಳು ಇವೆ. ಅದರಲ್ಲಿ ಆಕೆಗೆ ಒಂದು ವಿಶೇಷ ಮತ್ತು ಪ್ರಾಚೀನವಾದ ಕೋಣೆ ಕಾಣಿಸುತ್ತೆ. ಅನಂತರ ಆಕೆಯ ಬಳಿ ಇರುವಂತಹ ಕೀಲಿಯನ್ನ ತೆಗೆದು ಒಳಗೆ ಹೋಗ್ತಾಳೆ. ಬಾಗಿಲನ್ನ ತೆರೆತಾ ಇದ್ದಂತೆ ಅಲ್ಲಿ ಕಾಣಿಸಿದ ಒಂದೊಂದು ದೃಶ್ಯಗಳು ನೋಡಿದ ಸೀಮಾ ಬಹಳ ಆಶ್ಚರ್ಯಗೊಂಡಿದ್ಲು. ಬಹಳಷ್ಟು ವಜ್ರಗಳಿಂದ ತುಂಬಿ ತುಳುಕ್ತಾ ಇತ್ತು. ಇದೆಲ್ಲವೂ ಜಗನ್ನಾಥನ ಚಮತ್ಕಾರವೇ ಅಂತ ತಿಳಿದಿದ್ಲು. 2 ದಿನಗಳ ಹಿಂದೆ ಮಾಯವಾಗಿದ್ದ ಕೀಲಿ ಕೈ ಸೀಮಾ ಕೈಗೆ ಸೇರಿತ್ತು. ಸೀಮಾಳಿಗೆ ಒಂದು ಪತ್ರದ ಮೂಲಕ ಸಿಗತ್ತೆ. ಆದ್ರೆ ಸೀಮಾ ದುರಾಸೆ ಬೀಳಲಿಲ್ಲ. ಆ ಬಂಗಾರವನ್ನ ಕದಿಯಲಿಲ್ಲ. ಮತ್ತೆ ಆ ಕೋಣೆಯ ಬಾಗಿಲನ್ನ ಮುಚ್ಚಿ ಆ ಪತ್ರ ಮತ್ತು ಕೀಯನ್ನ ಅದೇ ದೇವಾಲಯದಲ್ಲಿ ಒಂದು ಜಾಗದಲ್ಲಿ ಇರಿಸ್ತಾಳೆ. ಈ ಘಟನೆ ಆ ಜಗನ್ನಾಥನೇ ಆಕೆಯ ಪರೀಕ್ಷೆಗೆ ಅಂತ ಇಳಿದಿದ್ನೇನೋ ಅಂತ ಅನ್ಸುತ್ತೆ ಅವಳಿಗೆ. ನಮಸ್ಕರಿಸಿ ಮಂದಿರದಿಂದ ಹೊರಗೆ ಬಂದು ಬಿಡ್ತಾಳೆ. ಆ ತಕ್ಷಣವೇ ಮಂದಿರದ ದ್ವಾರಗಳು ಮತ್ತೆ ಮುಚ್ಚತ್ತೆ. ಅದೇ ದಿನ ಬೆಳಗ್ಗೆ ಜಗನ್ನಾಥನ ದರ್ಶನ ಏನೋ ಸಿಕ್ತು. ಇನ್ನೇನ್ ಮಾಡೋದಂತಂದ್ಬಿಟ್ಟು ತಾಯಿಯನ್ನ ನೋಡೋದಕ್ಕೆ ಸೀಮಾ ಮರಳಿ ಮನೆಗೆ ಬರ್ತಾಳೆ. ಪೂಜಾರಿಗಳು ಮತ್ತೆ ಮರುದಿನ ಬಂದು ಕೀಲಿಕೈಯನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆ ಕೋಣೆಯ ಕೀಲಿಕೈ ಕಾಣಿಸದೆ ಹೋದ ನಂತರ ಅದರ ಕುರಿತು ಬಹಳ ವಿವಾದಗಳು ತಲೆ ಎತ್ತಿದ್ವು. ಆಗ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಕೂಡ ಅದರ ಕುರಿತು ಇನ್ವೆಸ್ಟಿಗೇಷನ್ ಮಾಡುವಂತೆ ಆದೇಶ ನೀಡಿದ್ರು. ಆಗ ಮಂದಿರದ ಪುರಿ ಶಾಸಕರಾದ ಪ್ರದೀಪ್ ಜೈನ್ ಅವರನ್ನ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಮೇಲೆ ನಂತರದಲ್ಲಿ ಹುಡುಕಾಟ ಮಾಡಿದಾಗ ಅವರಿಗೆ ಮಂದಿರದಲ್ಲಿಯೇ ಆ ಕೀ ದೊರೆಯುತ್ತೆ. ಅನೇಕ ಮಂದಿ ಇದು ಜಗನ್ನಾಥನ ಚಮತ್ಕಾರ ಅಂತ ಹೇಳ್ತಾರೆ. ಯಾಕಂದ್ರೆ ಆಕೆಯ ತಾಯಿ ಆಸ್ಪತ್ರೆ ಬಿಲ್ಲನ್ನ ಕಟ್ಟುವಷ್ಟು ದುಡ್ಡು ಕೂಡ ಇರಲಿಲ್ವಂತೆ. ಆಗ ಅದೇ ಚಿಂತೆಯಲ್ಲಿ ಆಸ್ಪತ್ರೆಗೆ ಹೋಗಿದ್ಲು ಸೀಮಾ. ಡಾಕ್ಟರ್ನ ಕೇಳ್ತಾಳಂತೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನೇನ್ ಮಾಡ್ಲಿ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಿಲ್ಲನ್ನ ಪೇ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸೀಮಾಗೆ ಆಶ್ಚರ್ಯ ಕಾದಿತ್ತು. ಹಾಗೆಯೇ ಇದು ಜಗನ್ನಾಥನ ಚಮತ್ಕಾರವೇ ಅಂತ ತಿಳಿದಿದ್ಲು. ಯಾಕಂದ್ರೆ ಆಕೆ ಆ ದಿನ ವಜ್ರಗಳನ್ನ ಕದ್ದು ಅದನ್ನ ಮಾರಿ ಅಮ್ಮನ ಆಸ್ಪತ್ರೆಯ ಬಿಲ್ ಕಟ್ಟಬಹುದಿತ್ತು. ಆದ್ರೆ ಆಕೆಗೆ ಆ ಭಗವಂತ ಮೇಲೆ ತುಂಬಾ ನಂಬಿಕೆಯಿತ್ತು. ಆದ್ದರಿಂದ ಆಕೆ ಸಂಕಷ್ಟದಿಂದ ದೂರ ಆಗಿದ್ಲು. ಫ್ರೆಂಡ್ಸ್, ಇದೇ ವೇಳೆ ನಿಮಗೂ ಕೂಡ ಜಗನ್ನಾಥನ ಮೇಲೆ ನಂಬಿಕೆ ಇದ್ರೆ ನಿಮ್ಮ ಎಲ್ಲಾ ಕೋರಿಕೆಗಳು ಸಹ ಈಡೇರ್ತವೆ. ಆದ್ದರಿಂದ ನೀವು ಜಗನ್ನಾಥನ ದರ್ಶನ ಪಡೆಯಬೇಕು ಅಂತ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳನ್ನು ನೀವು ಕೇಳಿದ್ದೀರಾ. ಆದ್ರೆ ಇನ್ನೂ ಒಂದು ಕಥೆ ಇದೆ. ಅದೇನಂತಂದ್ರೆ ಶ್ರೀಕೃಷ್ಣನ ಹೃದಯ ಇಂದಿಗೂ ಕೂಡ ಇಲ್ಲೇ ಮಿಡಿತಾ ಇದೆ. ಭಗವಾನ್ ಶ್ರೀಕೃಷ್ಣ ಹೃದಯವು ಇಂದಿಗೂ ಪುರಿ ಜಗನ್ನಾಥ ಧಾಮದಲ್ಲಿ ಮಿಡಿಯುತ್ತಿದೆ. ಶ್ರೀಕೃಷ್ಣ ತನ್ನ ದೇಹವನ್ನ ತ್ಯಾಗ ಮಾಡಿದಾಗ ಅವನನ್ನ ಪಾಂಡವರು ದಹನ ಮಾಡಿದ್ರಂತೆ. ದೇಹವನ್ನ ಸುಟ್ಟ ನಂತರವೂ ಶ್ರೀಕೃಷ್ಣನ ಹೃದಯವು ಉರಿಯದೆ ಹಾಗೆ ಉಳಿದುಕೊಂಡಿತು. ಇದರಿಂದಾಗಿ ಪಾಂಡವರು ಹೃದಯವನ್ನ ಪವಿತ್ರ ನದಿಗೆ ಹಾಕಿದ್ರಂತೆ. ಶ್ರೀಕೃಷ್ಣನ ಹೃದಯವು ನೀರಲ್ಲಿ ತೇಲುತ್ತಾ ಮರದ ದಿಮ್ಮೆಯ ರೂಪವನ್ನ ತೆಗೆದುಕೊಂಡಿತು ಅಂತ ಹೇಳಲಾಗತ್ತೆ. ಇದನ್ನ ಶ್ರೀಕೃಷ್ಣನು ರಾಜ ಇಂದ್ರದ್ಯುಮ್ನಿಗೆ ಕನಸಿನಲ್ಲಿ ತಿಳಿಸಿದ. ನಂತರ ರಾಜ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ವಿಗ್ರಹಗಳನ್ನ ಮರದ ದಿಮ್ಮೆಯಲ್ಲಿ ನಿರ್ಮಾಣ ಮಾಡಿ ಈ ಕಾರ್ಯವನ್ನ ವಿಶ್ವಕರ್ಮನಿಗೆ ನಿರ್ವಹಿಸಿದ್ದಕ್ಕೆ ಕೊಟ್ಟನಂತೆ. ನಂತರ ಮರದ ಮೂರ್ತಿಗಳಲ್ಲೇ ಶ್ರೀಕೃಷ್ಣನ ಹೃದಯವನ್ನ ಇಟ್ಟು ಪೂಜೆ ಮಾಡ್ತಾ ಬಂದ್ರಂತೆ. ಇಂದಿಗೂ ಕೂಡ ಶ್ರೀಕೃಷ್ಣನ ಹೃದಯ ಈ ಕಲಿಯುಗದಲ್ಲಿ ಜಗನ್ನಾಥನ ಮಂದಿರದಲ್ಲೇ ಇದೆ. ಈ ಹೃದಯ ಇರೋದ್ರಿಂದಲೇ ಈ ಜಗನ್ನಾಥ ಮಂದಿರ ಅನೇಕ ವಿಸ್ಮಯಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಈ ಮಂದಿರವನ್ನ ಸತ್ಯಯುಗದಲ್ಲಿ ರಾಜನಾದ ಇಂದ್ರಧವನ ನಿರ್ಮಿಸ್ತಾನೆ. ನಂತರ ಕಾಲಕ್ರಮದಲ್ಲಿ ಈ ಮಂದಿರವು ಬಹಳಷ್ಟು ಅಭಿವೃದ್ಧಿಗೊಂಡಿತು. ಈ ಮಂದಿರದ ಬಗ್ಗೆ ಮಹಾಭಾರತದಲ್ಲಿನ ಮೊದಲ ಅಧ್ಯಾಯದಲ್ಲಿ ಸಹ ಪ್ರಸ್ತಾಪ ಮಾಡಲಾಗಿದೆ. ಈಗಿರುವ ಮಂದಿರ 7ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಈ ಮಂದಿರದಲ್ಲಿ ವಾಸ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಪ್ರತಿದಿನವೂ ಯಾವುದಾದ್ರೂ ಒಂದು ಅದ್ಭುತ ನಡೀತಾನೆ ಇರುತ್ತೆ. ಈ ಮಂದಿರಕ್ಕೆ ಇರುವ ವಿಶೇಷತೆ ಏನಂತಂದ್ರೆ ಈ ಮಂದಿರದ ಮೇಲೆ ಹಾರಾಡ್ತಾ ಇರುವ ಧ್ವಜ. ಹೌದು, ಎಲ್ಲಾ ಮಂದಿರಗಳಲ್ಲಿಯೂ ಮಂದಿರದ ಮೇಲೆ ಧ್ವಜ ಗಾಳಿಗೆ ರಭಸವಾಗಿ ಹಾರತ್ತೆ. ಆದರೆ ಈ ಒಂದು ಮಂದಿರದಲ್ಲಿ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡತ್ತೆ. ಇಂತಹ ಅದ್ಭುತ ಕೇವಲ ಪುರಿ ಜಗನ್ನಾಥ ದೇವಾಲಯದಲ್ಲಿ ಮಾತ್ರ ಕಾಣಿಸುತ್ತೆ. ಇನ್ನೂ ಒಂದೇನಂತಂದ್ರೆ ಮಂದಿರದ ಗೋಪುರದ ಮೇಲೆ ಯಾವುದೂ ಪಕ್ಷಿಯೂ ಕೂಡ ಕುಳಿತುಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಮಂದಿರದ ಮೇಲ್ಭಾಗದ ಆಕಾಶದಲ್ಲಿ ಯಾವುದೇ ವಿಮಾನ ಹಾರಾಡುವಂತಿಲ್ಲ. ಆದ್ದರಿಂದ ಭಾರತ ಸರ್ಕಾರ ಈ ಪ್ರದೇಶವನ್ನ ರೆಸ್ಟ್ರಿಕ್ಟೆಡ್ ಫ್ಲೈ ಝೋನ್ ಅಂತ ಕರೆದಿದ್ದಾರೆ. ಇನ್ನು ಜಗನ್ನಾಥ ಮಂದಿರದ ಹೆಸರಲ್ಲಿ 7 ರಾಜ್ಯಗಳಲ್ಲಿ 61 ಎಕರೆ ಜಮೀನಿದೆ. ಒಡಿಶಾದಲ್ಲಿ 60,000 ಎಕರೆ ಜಮೀನಿದ್ರೆ ಪಶ್ಚಿಮ ಬಂಗಾಳದಲ್ಲಿ 332 ಎಕರೆ ಜಮೀನಿದೆ. ಮಹಾರಾಷ್ಟ್ರದಲ್ಲಿ 28 ಎಕರೆ, ಮಧ್ಯಪ್ರದೇಶದಲ್ಲಿ 25 ಎಕರೆ, ಆಂಧ್ರಪ್ರದೇಶದಲ್ಲಿ 17 ಎಕರೆ, ಛತ್ತೀಸ್ಗಢದಲ್ಲಿ 1.7 ಎಕರೆ, ಬಿಹಾರದಲ್ಲಿ 0.27 ಎಕರೆ ಜಮೀನನ್ನು ಹೊಂದಿದೆ. ಹೀಗೆ ಅನೇಕ ರಹಸ್ಯಗಳನ್ನು ಹೊತ್ತು ಪುರಿ ಜಗನ್ನಾಥ ದೇವಾಲಯ ಇಂದು ಹಿಂದೂ ಸಂಪ್ರದಾಯಕ್ಕೆ, ಸನಾತನ ಧರ್ಮಕ್ಕೆ ಒಂದು ವಿಶೇಷ ಮಾದರಿಯಾಗಿದೆ.
ಇಂತಹ ಶ್ರೀಮಂತ ದೇವಾಲಯವನ್ನ ಬರೋಬ್ಬರಿ 18 ಬಾರಿ ಮುಸಲ್ಮಾನರು ಒಡೆದು, ಆದರೆ ಆ ಮುಸಲ್ಮಾನರು, ಸುಲ್ತಾನರು ಎಲ್ಲವೂ ಕೂಡ ಎಲ್ಲಾ ಸರ್ತಿಯೂ ಕೂಡ ವಿಫಲರಾಗಿದ್ರು. ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.